Hi comrades, welcome back to our YouTube channel. Today I am going to explaining that how to spend the time wisely to become successful in your life. This video is very interesting and actually the fourth point was very interesting. So watch the video up to the end to learn something new. So don't waste the time, just enter into the topic. So fifth point is there is no secret billionaire code. Let me explain. The time is the only resource that everyone has an equal amount in every single day. Either the rich people or poor people or smart people, all of us get a 24 hours in a day. But here is the funny part. Some people spend their 4 hours getting richer, getting healthier, getting smarter, getting stronger, while others spend their hours on the TikTok or scrolling in Instagram. So today I want to you ask a simple but powerful question. Are you spending your time to make yourself better, or are you spending your time to make someone else richer? So one saying is there, if you don't learn how to spend the time by improving yourself, you will always work for someone who does. I'm repeating it. If you don't learn how to spend the time improving yourself, you will always work for someone who does. But actually, if you want the freedom, if you want the growth, if you want the change in your life, then you must respect your time, how you respect your money. Like that, you should respect your time. So, the money you can lose means you will get back it. But once the time is gone, boom, it's gone. You cannot rewind it. So, coming to the fourth point, create some urgency in your work. ಸೊ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕವರಿರುವಾಗ ಈ ಥರ ಅನ್ಕೋತಿರ್ತೀವಿ ಲೈಕ್ ಈಗ ನಾನು ರೋಡ್ ಕ್ರಾಸ್ ಮಾಡಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಆಗ್ಬೋದು ಆರ್ ನಾನೀಗ ಅಮೌಂಟ್ನ ರಿಟರ್ನ್ ಮಾಡಲಿಲ್ಲ ನಮ್ಮ ಮನೆಯಲ್ಲಿ ಅಂತಂದರೆ ಯಾರಿಗಾದ್ರೂ ಏನೋ ಆಗ್ಬೋದು ಆರ್ ನಾ ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ನಮ್ಮ ಮನೇಲಿ ಬೈಸ್ಕೋತೀನೇನೋ ಲೈಕ್ ಈ ಥರ ಭಯದಿಂದ ಅರ್ಜೆನ್ಸಿನ ನಾವೇ ಕ್ರಿಯೇಟ್ ಮಾಡಿಕೊಂಡು ಆ ವರ್ಕ್ನ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ತೀವಿ. ಸೊ ಅವಾಗ ಗೊತ್ತಿದ್ದೋ ಗೊತ್ತಿರಲಾರ್ದೇನೋ ಆ ಥರ ಅರ್ಜೆನ್ಸಿನ ಕ್ರಿಯೇಟ್ ಮಾಡಿಕೊಂಡು ವರ್ಕ್ನ ಕಂಪ್ಲೀಟ್ ಮಾಡ್ತಿದ್ದೆವು. ಬಟ್ ಈಗ ಟೈಮ್ ಬಂದಿದೆ, ಸೊ ಕ್ರಿಯೇಟ್ ಸಮ್ ಅರ್ಜೆನ್ಸಿ ಇನ್ ಯುವರ್ ವರ್ಕ್ಸ್ ಆ್ಯಸ್ ಪಾಸಿಬಲ್. ಸೊ ಕಮಿಂಗ್ ಟು ದಿ ಥರ್ಡ್ ಪಾಯಿಂಟ್, ನೋ ಒನ್ ಕ್ಯಾನ್ ಹೆಲ್ಪ್ ಯು. ಸೊ ಯಾರಾದರೂ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಥಿಂಕ್ ಯು ಹ್ಯಾವ್ ಅಮೇಝಿಂಗ್ ಗೋಲ್ಸ್ ಇನ್ ಯುವರ್ ಲೈಫ್. ಸೊ ಕಮಿಂಗ್ ಟು ದಿ ಪಾಯಿಂಟ್, ನಿಮ್ಮ ಲೈಫಲ್ಲಿ ನೀವು ಪಾವರ್ಟಿ ಆ್ಯಂಡ್ ಲೇಸಿನೆಸ್ನ ಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದೀರಾ ಆರ್ ವರ್ಕ್ ಆ್ಯಂಡ್ ಲೈಫ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಜಸ್ಟ್ ಚೆಕ್ ಇಟ್ ಒನ್ಸ್. ಒಂದು ಸೇಯಿಂಗ್ ಇದೆ, ಅದೇನೆಂದರೆ ಯು ಕಾಂಟ್ ಬಿ ರಿಚ್ ವೆನ್ ಯು ಆರ್ ರೆಂಟ್ ಯುವರ್ ಟೈಮ್. ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ಯು ಕಾಂಟ್ ಬಿ ರಿಚ್ ವೆನ್ ಯು ಆರ್ ರೆಂಟ್ ಯುವರ್ ಟೈಮ್. ಸೊ ದಟ್ಸ್ ವೈ ಕ್ರಿಯೇಟ್ ಸಮ್ ಅರ್ಜೆನ್ಸಿ ಇನ್ ಯುವರ್ ವರ್ಕ್. ನಿನ್ನ ಕೆಲಸ ನೀನೇ ಮಾಡು, ಬೇರೆಯವ್ರು ಹೆಲ್ಪ್ ಮಾಡ್ತಾರೆ ಅಂತೆ ವೇಟ್ ಮಾಡಬೇಡ. ಇಫ್ ಯು ಆರ್ ವೇಟ್ ಮಾಡ್ತಿದೀಯಾ ಅಂದರೆ ನೀನು ಅಲ್ಲೇ ಸ್ಟಕ್ ಆಗಿರ್ತೀಯ. ಸೊ ಓನ್ಲಿ ವೆಪನ್ ಏನು ಅಂತಂದರೆ ನೀನು ನಿನ್ನ ಮೈಂಡ್ ಮಾತ್ರ. ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್, ಪ್ರಿಪೇರಿಂಗ್ ವರ್ಸಸ್ ಪಾರ್ಟಿಯಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಯಾವುದೋ ಒಂದು ವಿಷಯದಲ್ಲಿ ಸಕ್ಸಸ್ ಆಗಿರ್ತೀವಿ, ಅದನ್ನು ನಾವು ಓವರ್ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಸಕ್ಸಸ್ಫುಲ್ ಪೀಪಲ್ ಆರ್ ರಿಚ್ ಮೈಂಡ್ಸೆಟ್ ಇರೋ ಪೀಪಲ್ ಸಕ್ಸಸ್ ಬಂದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಪ್ರಿಪೇರ್ ಆಗ್ತಾರೆ. ವೈ? ಬಿಕಾಸ್ ಅವರು ಒಂದು ವಿಷಯನ ನಂಬ್ತಾರೆ, ಅದೇನೆಂದರೆ ಸ್ಕೈ ಈಸ್ ದ ಲಿಮಿಟ್ ಅಂತ. ಈಗ ನೀವು ಹೇಳ್ಬೋದು, ಏನು ಬ್ರೋ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದು ತಪ್ಪಾ ಅಂತ. ಸಕ್ಸಸ್ನ ಸೆಲೆಬ್ರೇಟ್ ಮಾಡಿ, ಬಟ್ ಓವರ್ ಸೆಲೆಬ್ರೇಟ್ ಮಾಡಬೇಡಿ. ಸ್ವಲ್ಪ ವಿಷಯಗಳಲ್ಲಿ ನಾವು ನೋ ಅಂತ ಹೇಳೋದು ಕಲಿಬೇಕು. ಆವಾಗಲೇ ನಾವು ನಮ್ಮ ಲೈಫಲ್ಲಿ ಡೆವಲಪ್ಮೆಂಟ್ ಅನ್ನೋದು ಕಾಣ್ತೀವಿ. ಸೊ ಕಮಿಂಗ್ ಟು ದಿ ಫಸ್ಟ್ ಪಾಯಿಂಟ್, ಸರ್ಟಿಫಿಕೇಟ್ ವರ್ಸಸ್ ಸ್ಕಿಲ್ಸ್. ಸರ್ಟಿಫಿಕೇಟ್ಸ್ ಇರೋರು ಒಂದೇ ಜಾಬ್ಗೆ ಸೂಟೇಬಲ್ ಆಗ್ತಾರೆ, ಆದರೆ ಸ್ಕಿಲ್ಸ್ ಇರೋರು ಡಿಫ್ರೆಂಟ್ ಜಾಬ್ಸ್ಗೆ ಸೂಟೇಬಲ್ ಆಗ್ತಾರೆ. ಸೊ ಹೀಗಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸರ್ಟಿಫಿಕೇಟ್ಸ್ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಟ್ರೈ ಟು ಫೋಕಸ್ ಆನ್ ದ ಸ್ಕಿಲ್ಸ್ ಆ್ಯಂಡ್ ಅಸೆಟ್ಸ್ನ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ನಿಮಗೆ ಅಂತ ಒಂದು ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ
ಸೊ ಕಮಿಂಗ್ ಟು ದಿ ಬೋನಸ್ ಟಿಪ್, ಗೆಟಿಂಗ್ 1% ಬೆಟರ್ ಎವ್ರಿ ಡೇ. ಫಾರ್ ಎಕ್ಸಾಂಪಲ್, ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬರು ಅಖಿಲ್ ಅಂತ, ಇನ್ನೊಬ್ಬರು ಅರ್ಜುನ್ ಅಂತ. ಸೊ ಅಖಿಲ್ ಡೈಲಿ ಯೂಟ್ಯೂಬಲ್ಲಿ ಮೇಮ್ಸ್ ನೋಡ್ತಾ ಆ್ಯಂಡ್ ನೆಟ್ಫ್ಲಿಕ್ಸಲ್ಲಿ ನ್ಯೂ ಮೂವೀಸ್ ನೋಡ್ತಾ ಲೈಫಲ್ಲಿ ಏನೂ ಕ್ಲಾರಿಟಿ ಇಲ್ಲದೇ ಜೀವನನ ಸಾಗಿಸ್ತಾ ಇರ್ತಾನೆ. ಬಟ್ ಅರ್ಜುನ್ ಸ್ಕಿಲ್ಸ್ ಆ್ಯಂಡ್ ಅಸೆಟ್ಸ್ ಮೇಲೆ ಡಿಸಿಪ್ಲಿನ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಡೈಲಿ 1% ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಇಲ್ಲಿ ಇಬ್ಬರಿಗಿರೋದು ಸೇಮ್ ಟೈಮ್, ಬಟ್ ಡಿಫ್ರೆನ್ಸ್ ಏನು ಗೊತ್ತಾ? ಒಬ್ಬರು ಡಿಸ್ಟ್ರಾಕ್ಟ್ ಆಗಿದ್ದಾರೆ, ಇನ್ನೊಬ್ಬರು ಡಿಸಿಪ್ಲಿನ್ ಆಗಿದ್ದಾರೆ. ಫೈನಲಿ ನೀವು ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಆಗಿ ಇದ್ದರೂ ಕೂಡ ಅದು ನಿಮಗೆ ಬೋರಿಂಗ್ ಅನ್ನಿಸ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಬೇಡಿ. ಆ ಡಿಸಿಪ್ಲಿನೇ ನಿಮ್ಮ ಫ್ಯೂಚರಲ್ಲಿ ಒಂದು ದೊಡ್ಡ ಡಿಫ್ರೆನ್ಸನ್ನು ತೋರಿಸುತ್ತೆ. ಐ ಥಿಂಕ್ ಈ ವಿಡಿಯೋದಿಂದ ನೀವೇನಾದರೂ ಹೊಸ ವಿಷಯ ಕಲ್ತ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಲ್ತ್ಕೊಂಡಿದ್ರೆ ಕಮೆಂಟ್ ಮಾಡಿ, ಆ್ಯಂಡ್ ನೀವು ಯಾವ ಪಾಯಿಂಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಸಹ ಕಮೆಂಟ್ ಮಾಡಿ. ಫಾರ್ ಮೋರ್ ಲೈಕ್ ದಿಸ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.